ಇಷ್ಟೆಲ್ಲ ಹಬ್ಬಗಳನ್ನು ಆಚರಿಸ್ತೀವಿ, ನಾವು ಎಷ್ಟೊಂದು ವ್ಯವಹಾರಗಳನ್ನು ಮಾಡ್ತೀವಿ, ಇದರಿಂದ ಸಾವಿರಾರು ಜನರ ಜೀವನ ನಡೆಯುತ್ತಲ್ಲ ಸರ್, ಏನಿಸುತ್ತೆ ತಮಗೆ? ಒಂದು ಈ ಹಬ್ಬಗಳ ಬಗ್ಗೆ ಹೇಳಿದಾಗ ಹಿಂದಿನ ಕಾಲದಲ್ಲಿ ದಿನಕ್ಕೊಂದು ಹಬ್ಬ ಅಂತ ಮಾಡ್ತಾಯಿದ್ದು. ಯಾಕೆ ಅಂತಂದರೆ ನಮಗೆ ಪ್ರತಿದಿನವೂ ಬಹಳ ಮುಖ್ಯ ಅನ್ನುವಂಥ ಭಾವನೆ ವ್ಯಕ್ತಿಗೆ ಬರಬೇಕು ಅಂತ. ನಮಗೆಲ್ಲ ಸಾಮಾನ್ಯ ಹಿಂದೆ ಹೇಳೋರು ಈ ಸಣ್ಣ ಪಾಕೆಟ್ ಕ್ಯಾಲೆಂಡರ್ ಬರೋದು. ಆ ಪಾಕೆಟ್ ಕ್ಯಾಲೆಂಡರ್ ತೆಗೆದರೆ ಪ್ರತಿಯೊಂದು ದಿನ ಯಾವುದೋ ಒಂದು ಹಬ್ಬ, ಎಲ್ಲೋ ಒಂದು ರಥೋತ್ಸವ, ಇನ್ನೆಲ್ಲೋ ಜಾತ್ರೆ, ಇನ್ನೇನೋ ಒಂದಿರೋದು, ಈ ಥರ ಇರೋವಂಥದ್ದು. ಅಂದರೆ ನಮಗೆ ನಿತ್ಯೋತ್ಸವ, ನಮ್ಮ ಲೆಕ್ಕದಲ್ಲಿ ನಮ್ಮ ಜೀವನ ನಿತ್ಯೋತ್ಸವ ಆಗಬೇಕು. ನಮಗೆ ಅದ್ರ ಬಗ್ಗೆ ವಿರುದ್ಧ ಮಾತಾಡೋಂಥವ್ರು ಅವ್ರಿಗೆ ಅದ್ರ ಕಲ್ಪನೆ ಇಲ್ಲ, ಆ ದೃಷ್ಟಿಯಿಂದ ಮಾತಾಡ್ತಾರೆ ಅಷ್ಟೇ ವಿನಃ ಆ ಕಲ್ಪನೆ ಬಂದಿದ್ದರೆ ಅವ್ರು ಈ ಥರ ಮಾತಾಡೋಂಥ ಸಾಧ್ಯತೆಗಳಿಲ್ಲ. ಸೊ ನಮಗೆ ಮತ್ತು ಹಬ್ಬಗಳನ್ನು ನೀವು ಸ್ವಲ್ಪ ಗಮನಿಸ್ತಾ ಬಂತು ಅಂತಂದರೆ, ಈಗ ಕೃಷ್ಣನ ಹಬ್ಬ ಬಂದಾಗ ಸ್ವಲ್ಪ ಚಳಿ ಮಳೆ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮುರುಕು ಮಾಡ್ತೀವಿ, ಕೋಡ್ಬಳೆ ಮಾಡ್ತೀವಿ, ಅಂದರೆ ಮುರುಕು ಏನು ಬೇಕೋ ಆ ಥರದ್ದೆಲ್ಲ ಮಾಡ್ತೀವಿ. ಸ್ವಲ್ಪ ಅದಾದ ನಂತರ ರಾಮೋತ್ಸವ ಬಂದಾಗ, ರಾಮೋತ್ಸವದಲ್ಲಿ ಬಿಸಿಲುಗಾಲ, ಬೇಸಿಗೆಗಾಲ, ಅದಕ್ಕೆ ಆ ಸಮಯದಲ್ಲಿ ಇದೆಲ್ಲ ಈ ತಿಂಡಿಗಳೆಲ್ಲ ಮಾಡಲ್ಲ. ಅವಾಗ ಏನಿದ್ರು ಪಾನಕ ಕೋಸಂಬರಿನೇ. ಪಾನಕ ಕೋಸಂಬರಿ ಆರೋಗ್ಯಕ್ಕೆ ಒಳ್ಳೆಯದು, ಅದಕ್ಕೋಸ್ಕರ ಆವಾಗ ಅದನ್ನು ಮಾಡ್ತಾರೆ. ಸೊ ಹೀಗೆ ಮತ್ತು ಈ ಸಣ್ಣ ಈ ದಸರಾ ಬಂದಾಗ ಚರುಪು ಅಂತ ಸಣ್ಣ ಬೊಂಬೆಗಳು, ಈ ಮಕ್ಕಳಿಗೆ ಎಲ್ಲರ ಮನೆಗಳಿಗೂ ಬೊಂಬೆ ಇಟ್ಟಿದ್ದಾರೆ, ಗಣೇಶ ಕೂರಿಸಿದ್ದಾರೆ ಅಂತ ಯಾಕೆ ಹೋಗು ಅಂದರೆ ಅದು ಪಬ್ಲಿಕ್ ರಿಲೇಷನ್, ಅದು ನಮ್ಗೆ ಅರ್ಥವೇ ಆಗಿಲ್ಲ. ಅಂದರೆ ಆ ಲೆಕ್ಕದಲ್ಲಿ ಮಕ್ಕಳ ಮೂಲಕ ಆ ಮನೆಯ ಪರಿಚಯ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಹೀಗಾಗಿ ನಾವೆಲ್ಲ ಮನೆಗೆ ಹೋಗ್ತಾಯಿದ್ವಿ. ಈಗ ನಮಗೂ ಸಹ ನಮ್ಮಲ್ಲಿ ಅನೇಕರು ಮನೆಗಳು ಕರೀತಾರೆ, ಆ ಬೊಂಬೆಗಳು ನೋಡೋಕೆ ಹೋಗ್ತೀವಿ, ಅವ್ರ ಪರಿಚಯ ಆಗುತ್ತೆ. ನೀವು ಕೇಳ್ದಂಗೆ ನಾವು ಅನೇಕ ಪ್ರಶ್ನೆಗಳು ಮಾಡ್ತೀವಿ, ಅವ್ರಿಗೆ ಉತ್ತರ ಕೊಡ್ತೀವಿ. ಒಟ್ಟಾರೆ ನಮ್ಮ ಸಂಬಂಧಗಳು, ಅಂದರೆ ಸಮಾಜದಲ್ಲಿ ನಮ್ಮ ಸಂಬಂಧ ಬೆಳೆಯುತ್ತೆ ವಿನಃ ಈ ಬೊಂಬೆಯಿಂದ ಅಥವಾ ಈ ಉತ್ಸವಗಳಿಂದ, ಹಬ್ಬಗಳಿಂದ. ಯಾವುದೋ ಮಹಾಲಕ್ಷ್ಮಿ ಫಂಕ್ಷನ್ ಮಾಡ್ತಾರೆ, ಎಲ್ಲರನ್ನೂ ಮನೆಗೆ ಕರೀತಾರೆ. ಅವ್ರಿಗೇನು ಕರಿಬೇಕು ಅಂದರೆ ಅವ್ರೇನು ತೋರಿಸ್ಕೋಬೇಕು ಅಂತಿಲ್ಲ, ಕರೆದು ಎಲ್ರಿಗೂ ಕೊಡ್ತಾರೆ, ಇದು ಕೊಡ್ತಾರೆ, ಹಣ್ಣು ಕಾಯಿ ಕೊಡ್ತಾರೆ, ಪರತಾಂಬೂಲ ಕೊಡ್ತಾರೆ, ಅರ್ಶನ ಕೊಡ್ತಾರೆ. ಇದೆಲ್ಲ ಮಾಡೋದೇನೆಂದರೆ ಟು ಸ್ಟ್ರೆಂಥನ್ ದಿ ಹ್ಯೂಮನ್ ರಿಲೇಷನ್ ಇನ್ ದ ಸೊಸೈಟಿ. ಅದು ನಮ್ಮ ದೇಶದಲ್ಲಿ ಆಗಬೇಕಾಗಿದೆ, ಆಗ್ತಾ ಇದೆ. ಈಗ ಸ್ವಲ್ಪ ಅದು ಏರುಮುಖದಲ್ಲಿದೆ, ತುಂಬ ಸಂತೋಷದ ವಿಷಯ.